ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತು ತುಂಬಾನೇ ಅದ್ಭುತವಾಗಿರುವಂತ ಮಾವಿನ ಹಣ್ಣಿನ ಕಡುಬು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ತುಂಬಾನೇ ರುಚಿಯಾಗಿರುತ್ತೆ. ಹಾಗೇನೆ ಮಾಡೋದು ಕೂಡ ತುಂಬಾನೇ ಸಿಂಪಲ್. ಬನ್ನಿ ಈಗ ಮಾಡೋದು ಹೇಗೆ, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ನೋಡಿ ಮೊದಲಿಗೆ ಒಂದು ಪಾನ್ ತಗೊಂಡು ಒಂದು 3 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕೊಂಡು ಹುರ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಇದು ಇಷ್ಟ ಆದ್ರೆ ಸಾಕಾಗುತ್ತೆ. ಈಗ ಇದನ್ನ ತೆಗೆದು ಸೈಡ್ ಇಟ್ಕೊಂಡು ಅದೇ ಪ್ಯಾನ್ಗೆನೆ ಒಂದು 3 ಸ್ಪೂನ್ ಆಗೋಷ್ಟು ಎಳ್ಳನ್ನ ಹಾಕೊಂಡು ಅದನ್ನು ಸಹ ಲೋ ಫ್ಲೇಮ್ ಅಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಚಿಟಪಟ ಅಂತ ಸಿಡಿಯುತ್ತೆ ನೋಡಿ, ಈ ರೀತಿ ಚಿಟಪಟ ಅಂತ ಸಿಡಿದ ನಂತರ ನಾವು ಇದನ್ನ ತೆಗೆದು ಸೈಡ್ ಇಟ್ಕೊಂಡು ಎರಡನ್ನೂ ಸಹ ಸಪರೇಟ್ ಆಗಿ ಪೌಡರ್ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ದಪ್ಪ ಮಾವಿನ ಹಣ್ಣನ್ನ ತಗೊಂಡಿದ್ದೀನಿ. ಆದಷ್ಟು ಸ್ವೀಟ್ ಆಗಿರುವಂತ ಮಾವಿನ ಹಣ್ಣನ್ನ ತಗೋಬೇಕಾಗತ್ತೆ. ಇದನ್ನ ಸಣ್ಣದಾಗಿ ಕಟ್ ಮಾಡಿ ಜಾರ್ಗೆ ಹಾಕೊಂಡು ರುಬ್ಕೊಂಡು ಬರೋಣ. ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗತ್ತೆ. ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪನೂ ನೀರನ್ನ ಹಾಕೋಬಾರ್ದು. ಹಾಗೆ ಅದ್ರ ಜೊತೆಗೆ ಒಂದು ಪಿಂಚ್ ಆಗೋಷ್ಟು ಸಾಲ್ಟ್ ಅನ್ನ ಹಾಕೊಂಡು ನುಣ್ಣಗೆ ಈ ರೀತಿ ರುಬ್ಕೊಂಡ್ ಬರ್ಬೇಕಾಗತ್ತೆ. ಹಾಗೆ ಕಡುಬು ಮಾಡ್ಲಿಕ್ಕೆ ನಮಗೆ ಬಾಳೆ ಎಲೆ ಬೇಕಾಗುತ್ತೆ. ಹಾಗಾಗಿ ಅದನ್ನ ಕಟ್ ಮಾಡಿ ತೊಳೆದು ಸೈಡ್ ಇಟ್ಕೊಂಡು ನಂತರ ನಾವು ಮಿಕ್ಕಿದ ಪ್ರೊಸೀಜರ್ನ ನೋಡ್ಕೊಳ್ಳೋಣ. ಇದನ್ನ ಕಟ್ ಮಾಡಿ ಸೈಡ್ ಇಟ್ಕೊಂಡು ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು 1 ಕಪ್ ಆಗೋಷ್ಟು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿನ ಹಾಕೊಳ್ತಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗೋಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ. ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪಾಕ ಬರೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಆದ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಆಗ್ಲೇ ನಾವು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತೆ ಎಳ್ಳು, ಅವೆರಡನ್ನು ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು ಮತ್ತೆ ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮಗೆ ಅಕ್ಕಿ ಹಿಟ್ಟನ್ನ ಕಡುಬು ಮಾಡ್ತೀವಲ್ಲ ಅದೇ ಟೇಸ್ಟ್ ಬರುತ್ತೆ. ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗೇ ಇರುತ್ತೆ ಇದು. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ನೋಡಿ ಇದಾಗಿದೆ. ಈಗ ಇದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ನಮಗಿದು ರೆಡಿ ಆಗುತ್ತೆ. ಇದೀಗ ಸ್ವಲ್ಪ ತಣ್ಣಗಾಗ್ಲಿ. ಈಗ ನಾವು ಆಲ್ರೆಡಿ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬಾಳೆ ಎಲೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಂತರ ನಾವು ಮಾವಿನ ಹಣ್ಣಿನ ಇದು ಹಾಕೊಳ್ಳೋಣ. ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮರದಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈಗ ಆಲ್ರೆಡಿ ಎಲ್ಲದಕ್ಕೂ ತುಪ್ಪ ಹಚ್ಕೊಂಡಿದ್ದೀನಿ. ಈ ರೀತಿ ದೋಸೆ ಹಿಟ್ಟಿನ ತರ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಂತರ ಅದ್ರ ಮೇಲೆ ಹೂರಣನ ಹಾಕೋಬೇಕಾಗುತ್ತೆ. ಈ ರೀತಿ ಸುತ್ತು ಹರಡ್ಕೊಂಡ್ರೆ ನೀಟಾಗಿ ಕವರ್ ಆಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಈ ರೀತಿ ಹಾಕೊಂಡು ಸಿಂಪಲ್ ಆಗಿ ಇದನ್ನ ಕವರ್ ಮಾಡ್ಕೋಬಹುದು. ನೋಡಿ ಸಿಂಪಲ್ ಆಗಿ ಎರಡು ಕಡೆ ಬಾಳೆ ಎಲೆನ ಇಟ್ಕೊಂಡು ಜಸ್ಟ್ ಒಂದ್ಸಲ ಈ ರೀತಿ ಇದ್ ಮಾಡಿದ್ರೆ ಮುಗೀತು. ಜಸ್ಟ್ ರೀತಿ ಕವರ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಇದು ಮಾಡ್ಕೋಬಹುದು. ಆಲ್ರೆಡಿ ನಾನು ಸ್ಟವ್ ಮೇಲೆ ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದು ಕೂಡ ಬಿಸಿಯಾಗಿದೆ. ಬನ್ನಿ ಈಗ ಮಾಡಿಟ್ಕೊಂಡಿರುವಂಥ ಈ ಕಡುಬಿನ ಇದೇನಿತ್ತು ಅದನ್ನೆಲ್ಲ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಮಮ್ 10 ರಿಂದ 12 ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಕರೆಕ್ಟಾಗಿ 10 ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಇದಾಗಿದೆ, ತೆಗಿತಾ ಇದ್ದೀನಿ. ತುಂಬಾ ಬಿಸಿ ಇದೆ. ಒಂದು 5-10 ನಿಮಿಷ ಬಿಟ್ಟು ಇದನ್ನ ಮತ್ತೆ ಓಪನ್ ಮಾಡೋಣ. ನೋಡಿ ಈಗ ಇದು ತಣ್ಣಗಾಗಿದೆ. ತುಂಬಾನೇ ಅದ್ಭುತವಾಗಿರುವಂತ, ತುಂಬಾನೇ ರುಚಿಕರವಾಗಿರುವಂತ ಮಾವಿನ ಹಣ್ಣಿನ ಕಡುಬು ರೆಡಿಯಾಗಿದೆ. ಮರೀದೆ ಒಂದ್ಸಲ ಸೀಸನ್ ಮುಗಿಯೋದ್ರೊಳಗಡೆ ಟ್ರೈ ಮಾಡಿ ನೋಡಿ. ತುಂಬಾನೇ ಇಷ್ಟಪಟ್ಟು ತಿಂತೀರಾ. ನನಗಂತೂ ತುಂಬಾನೇ ಇಷ್ಟ ಆಯಿತು ಇದು ರೆಸಿಪಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.